ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಕತೆ ನನ್ನ ಜೊತೆ ಧಾರಾವಾಹಿಯ ಸೋಮವಾರದ ಸಂಚಿಕೆ ಬಗ್ಗೆ ಪೂರ್ತಿನ ಮಾಹಿತಿನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋನ ನೋಡಿ. ಫ್ರೆಂಡ್ಸ್, ನಿಮಗೆ ಗೊತ್ತಿರೋ ಹಾಗೆ ಭಾನುವಾರದ ಸಂಚಿಕೆಯಲ್ಲಿ ಶ್ರವಣ್ ಮತ್ತು ಮನಸ್ವಿನಿ ಅವರು ಕೇಸ್ ಬಗ್ಗೆ ಮಾತಾಡ್ತಿರ್ತಾರೆ. ಮನಸ್ವಿನಿ ಅವರು ಹೇಳ್ತಾರೆ, ಅದು ಆ ಥರ ಅಲ್ಲಪ್ಪ, 100 ಜನ ಅಪರಾಧಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದಲ್ವ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂತಾರೆ. ಶ್ರವಣ್ ಅವರು ನಿನ್ನ ಮಾತಿನ ಅರ್ಥ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ, ಅಲ್ಲ ಅಪ್ಪ, ಈಗ ಅಜಿತ್ ಅವರು ಭೂಮಿನ ತುಂಬಾ ಇಷ್ಟಪಡ್ತಾರೆ. ಭೂಮಿಗೋಸ್ಕರ ಅವ್ರ ಅಮ್ಮನ್ನ ಬಿಡುಗಡೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಈಗ ಭಾಗ್ಯ ಅವರು ತಪ್ಪು ಮಾಡಿಲ್ಲದೆ ಇದ್ರೆ ಸರಿ, ಅಕಸ್ಮಾತ್ ಅವ್ರು ತಪ್ಪು ಮಾಡಿದ್ದು ಬೇರೆಯವ್ರು ಅವ್ರನ್ನ ಆಚೆ ಬಂದರೆ ಜೈಲಿಂದ, ಸೊ ಯಾರೋ ಒಬ್ಬರು ನಿರಪರಾಧಿ ಇರ್ತಾರೆ, ಅವ್ರನ್ನ ಬ್ಲೇಮ್ ಮಾಡಬೇಕಾಗುತ್ತೆ ಅಲ್ವಾ, ಅವ್ರಿಗೆ ಜೈಲಲ್ಲಿ ಶಿಕ್ಷೆ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಈ ಮಾತನ್ನ ಹೇಳಿದೆ ಅಷ್ಟು. ಅವ್ರನ್ನ ನೆನೆಸ್ಕೊಂಡ್ರೆ ಪಾಪ ಅಂತ ಅನಿಸುತ್ತೆ. ಅದಕ್ಕೆ ಶ್ರವಣವರು, ನೋಡಮ್ಮ ಮಗಳೇ, ನೀನು ದುಃಖ ಪಡೋದು ನನಗೆ ಇಷ್ಟ ಆಗಲ್ಲ, ನನಗೆ ನೋಡೋದಕ್ಕೂ ಆಗಲ್ಲ, ನಿನ್ನ ಪಡ ನೀನು ಇದ್ಬಿಡು, ಈ ಕೇಸ್ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾರೆ. ಅದಕ್ಕೆ ಮನಸ್ವಿನವರು, ಅದು ಆ ಥರ ಅಲ್ಲಪ್ಪ, ನಾನು ಕೇಳ್ಪಟ್ಟೆ, ಭೂಮಿ ಯಾವುದೋ ಅವ್ರ ಅಮ್ಮನ ಪರ ವಾದ ಮಾಡೋದಕ್ಕೆ ದೊಡ್ಡ ಲಾಯರ್ನ ಹಿಡಿದಿದ್ದಾರಂತೆ, ಅವರು ತುಂಬ ಚೆನ್ನಾಗಿ ವಾದ ಮಾಡ್ತಾರಂತೆ. ಅದೇ ಅವ್ರ ಆಪೋಸಿಟ್ ಅವರು ಬಗ್ಗೆ ನನಗೆ ಯಾವ ಒಪಿನಿಯನ್ನು ಇಲ್ಲ, ಅವರು ಏನು ಅಷ್ಟಕ್ಕಷ್ಟೇ ಅಂತೆ. ಅದರಲ್ಲೂ ನನಗೆ ಯಾವ ಥರ ಲಾಯರ್ ಬೇಕು ಅಂತಂದರೆ, ಅವ್ರ ಆಪೋಸಿಟ್ಟು ನ್ಯಾಯಕ್ಕೆ ತುಂಬ ಚೆನ್ನಾಗಿ ಪ್ರಾಮುಖ್ಯತೆನೇ ಕೊಡಬೇಕು, ಸಂಬಂಧಗಳಿಗಿಂತ ನ್ಯಾಯ ಮುಖ್ಯ ಅಂತ ಅನ್ಬೇಕು ಅಪ್ಪ. ಫಾರ್ ಎಕ್ಸಾಂಪಲ್ ನಿಮ್ಮ ಥರ ಇರಬೇಕು ಅಪ್ಪ. ನೀವೇನಾದರೂ IPS ಬದಲು ಲಾ ಓದಿದಿದ್ರೆ ನಾನೇ ನಿಮ್ಮ ಕಾಲು ಹಿಡಿದು ಬೇಡ್ಕೊತಿದ್ದೆ. ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ಆ ಭಾಗ್ಯ ವಿರುದ್ಧ ಫೈಟ್ ಮಾಡಿ ಅಂತ. ಅದನ್ನು ಕೇಳ್ಬಿಟ್ಟು ಶ್ರವಣವರು ಯೋಚನೆ ಮಾಡಿಕೊಂಡು, ಕಂದ ನಾನು ಓದಿರೋದು ಕೂಡ ಲಾ ಅಂತ ಹೇಳ್ತಾರೆ. ಅದಕ್ಕೆ ಮನಸ್ವಿ ಅವರು, ಹೌದಪ್ಪ, ನನಗಂತೂ ತುಂಬಾ ಖುಷಿ ಆಗ್ತಿದೆ, ಹಾಗಿದ್ರೆ ಭೂಮಿಯವ್ರ ತಂದೆ ಕೇಸನ್ನ ನೀವೇ ತಗೊಳ್ಳಿ. ಮನೇಲಿ ನನ್ನಂಥ ನಿರಪರಾಧಿಗೆ ಭೂಮಿಯಿಂದ ಶಿಕ್ಷೆ ಆಗೋದು ತಪ್ಪಿಸೋಕ್ಕಾಗ್ತಿಲ್ಲ, ಆದರೆ ಹೊರಗಡೆನಾದರೂ ಆ ಥರ ಆಗದೆ ಇರಲಿಯಪ್ಪ, ಅವ್ರ ಅಮ್ಮನಿಗಾದರೂ ಶಿಕ್ಷೆ ಆಗಲಿ, ದಯವಿಟ್ಟು ಈ ಕೇಸನ್ನ ತಗೊಳ್ಳಿ ಅಂತೇಳಿ ಮನಸ್ವಿನಿಯವರು ಅವ್ರ ತಂದೆಗೆ ಹೇಳ್ತಾರೆ. ಫ್ರೆಂಡ್ಸ್, ಇನ್ನು ಇಲ್ಲಿ ಭೂಮಿ ಟೀ ಮಾಡ್ತಿರ್ತಾರೆ. ಅವ್ರ ಅತ್ತೆ ಓಡಾಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಭೂಮಿ, ಅಲ್ಲ ಅತ್ತೆ, ಏನಾದರೂ ಮಾಡಿ ನಿಮ್ಮ ಮಗನಿಗೆ ಟೀ ಕೊಡೋಣ ಅಂತ ಹೋದರೆ ಏನಾದರೂ ನೆಪ ಹೇಳಿ ತಪ್ಪಿಸ್ಕೊತಿದ್ದಾರೆ, ಆ ಸಿಡುಕ್ ಮೂತಿ ಅಂತ ಹೇಳೋದಕ್ಕೆ ಬರ್ತಾರೆ. ಅಷ್ಟರಲ್ಲಿ ಅವ್ರ ಅಮ್ಮ ಅಂತಾರೆ. ಅದನ್ನು ಕೇಳ್ಬಿಟ್ಟು, ಸಾರಿ ಅತ್ತೆ, ನಿಮ್ಮ ಮಗ ಏನಾದರೂ ಮಾಡಿ ತಪ್ಪಿಸ್ಕೊತಿದ್ದಾರೆ, ಹೇಗೆ ಅವ್ರಿಗೆ ಟೀ ಕೊಡೋದು ಅಂತ ಯೋಚನೆನ ಇಲ್ಲಿ ಭೂಮಿ ಮತ್ತು ಭೂಮಿಯವ್ರ ಅತ್ತೆ ಮಾಡ್ತಿರ್ತಾರೆ. ಭೂಮಿಯವ್ರ ಅತ್ತೆ ಯೋಚನೆ ಮಾಡಿಬಿಟ್ಟು, ಅದೇನಾದರೂ ಆಗಲಿ, ಮರಳಿ ಯತ್ನವ ಮಾಡು ಅಂತಾರಲ್ಲ, ಅದೇ ರೀತಿ ನನ್ನ ಮಗನಿಗೆ ಹೇಗಾದರೂ ಮಾಡಿ ಟೀನ ಕುಡಿಸ್ಲೇಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಭೂಮಿ, ಹೌದು ಅತ್ತೆ, ಅದಕ್ಕೋಸ್ಕರನೇ ಬಿಸಿ ಟೀನ ನಾನು ರೆಡಿ ಮಾಡ್ತಿರ್ತೀನಿ, ಆದರೂ ಒಂದು ಡೌಟ್ ಅತ್ತೆ, ನೀವು ಬೇಜಾರು ಮಾಡ್ಕೊಡಲ್ಲ ಅಂದರೆ ಕೇಳ್ತೀನಿ ಅಂತಾಳೆ. ಏನು ಅಂದಾಗ, ನನಗಿಂತ ಯಾಕೋ ನೀವೇ ತುಂಬ ಎಕ್ಸೈಟ್ ಆಗಿರುವ ಥರ ಕಾಣ್ತಿದೆ ಅಂತ ಹೇಳಿದಾಗ, ಭೂಮಿಯವ್ರ ಅತ್ತೆ, ಹೌದು ಕಣೆ, ನನ್ನ ಸೊಸೆ, ನನ್ನ ಮುದ್ದಿನ ಸೊಸೆ ಅಲ್ವಾ, ನೀನು ಗೆಲ್ಲಬೇಕು ಅಂತ ನನಗೆ ಆಸೆ ಕಣೆ, ಅದಕ್ಕೋಸ್ಕರ ಅಂತ ಭೂಮಿಯವ್ರ ಅತ್ತೆ ಹೇಳ್ತಾರೆ. ಅವರತ್ತೆ, ಭೂಮಿ ಇರು, ಇವಾಗ ಅಜಿತು ಎಕ್ಸಸೈಸ್ ಮುಗಿಸ್ಕೊಂಡು ಬರ್ತಾನೆ, ಬಂದ ತಕ್ಷಣ ಟೀನ ತೊಗೊಂಡೋಗಿ ಕೊಡುವಂತೆ ನೋಡ್ಕೊಂಡು ಬರ್ತಾನೆ ಅಂತ ನೋಡ್ಕೊಂಡು ಬರ್ತಾರೆ. ಅಜಿತ್ ಬರೋದನ್ನ ನೋಡಿಬಿಟ್ಟು, ಬೇಗ ಹೋಗು, ಕರೆಕ್ಟಾಗಿ ನನ್ನ ಸೊಸೆ ಲೋಟಕ್ಕೆ ಟೀ ಹಾಕ್ತಿದ್ದಾಳೆ, ಹೋಗು ಭೂಮಿ ಅಂತ ಕಳಿಸ್ತಾರೆ. ನಂತರ ಭೂಮಿಯವರು ಟೀ ತೊಗೊಂಡು ಬರ್ತಾರೆ. ಅಜಿತ್ ಅವ್ರು ಇನ್ನೇನು ಕೈ ಹಾಕಬೇಕು, ಅಷ್ಟರಲ್ಲಿ ಅಜಿತ್ ಅವ್ರ ತಾಯಿ ಬಂದು ನಿಂತ್ಕೋತಾರೆ. ಹ್ಞೂ ಅಂತ ಸೌಂಡ್ ಮಾಡ್ತಾರೆ. ಅದನ್ನು ಕೇಳಿಬಿಟ್ಟು, ಈ ಮನೆಯವರೆಲ್ಲ ಸೇರಿಕೊಂಡು ನನ್ನನ್ನು ಸೋಲಿಸ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾನೆ. ಅದಕ್ಕೆ ಭೂಮಿ, ನೀವು ಒಂದೇ ದಿನ ತಾನೇ ಹೇಳಿದ್ದು, ಅದಕ್ಕೂ ಇವತ್ತೇನಿಲ್ವಲ್ಲ ಅಂತ ಭೂಮಿ ಹೇಳಿದ್ದಕ್ಕೆ, ಒಟ್ನಲ್ಲಿ ನನ್ನ ಸೋಲಿಸ್ಬೇಕು ಅಂತ ಮನೆಯವರೆಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ನೋವೇ ಚಾನ್ಸೇ ಇಲ್ಲ ಚಿನ್ನ, ನಿಂಗೆ ಏನಾದರೂ ಬೇಕು ಅಂತಲೇ ನನ್ನ ಜೊತೆ ಹೇಳು, ನೀನು ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ನನ್ನ ಅಂಗೈ ಮೇಲೆ ಅದಿರುತ್ತೆ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಚಿನ್ನ, ಅಮ್ಮ ಬಾಯ್ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಅಜಿತ್. ಇನ್ನು ಭೂಮಿ, ಅಯ್ಯೋ ನಿಮ್ಮ ಮಗನ ಕೊಬ್ಬು ಜಾಸ್ತಿ ಅಂತಾರೆ. ಅದಕ್ಕೆ ಅವ್ರ ಅತ್ತೆ, ಯಾಕೆ ಹಂಗಂತೀಯ ಅಂತ ಹೇಳಿದಾಗ, ಸಾರಿ ಅತ್ತೆ ಅಂತಾರೆ. ಪರವಾಗಿಲ್ಲ, ಇರಲಿ ಬಿಡು, ನನ್ನ ಮಗನ ಕೊಬ್ಬು ಜಾಸ್ತಿ, ಯಾಕೆ ಹೇಳು, ಅವನು ನನ್ನ ಮಗ ಅಲ್ವಾ, ಕೊಬ್ಬು ಇದ್ದೇ ಇರುತ್ತೆ, ಅದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆದರೆ ಒಂದು ಕೆಲಸ ಮಾಡು, ಮನೆಯವ್ರು ಎಲ್ಲರೂ ಕೂಡ ಕೂತಿರ್ತಾರಲ್ಲ, ಅವಾಗ ಅಜಿತ ಕೂತಿರ್ತಾನೆ, ಟೀ ತೊಗೊಬಂದು ಕೊಡು, ಅವಾಗ ಅದು ಹೇಗೆ ಬೇಡ ಅಂತ ಹೇಳ್ತಾನೆ ಮನೆಯವ್ರ ಮುಂದೆ, ನಾನು ನೋಡ್ತೀನಿ ಅಂತ ಇಲ್ಲಿ ಭೂಮಿಯವ್ರ ಅತ್ತೆ ಐಡಿಯಾನ ಕೊಡ್ತಾರೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಅತ್ತೆ ನನಗೇನೋ ಈ ಐಡಿಯಾ ಫ್ಲಾಪ್ ಆಗುತ್ತೆ ಅಂತ ಅನಿಸುತ್ತೆ ಅಂತಾರೆ. ಅದಕ್ಕೆ ಯಾಕೆ ಅಂತ ಕೇಳಿದಾಗ, ಅಲ್ಲ ಅತ್ತೆ, ನೆನ್ನೆನೂ ಕೂಡ ಮನೆಯವ್ರು ಎಲ್ಲರೂ ಮುಂದೆನೇ ತಾನೇ ಟೀ ತೊಗೊಂಡೋಗಿ ಕೊಟ್ಟಿದ್ದು, ಆದರೂ ಬೇಡ ಅಂತಂದರು, ಇವತ್ತು ಕುಡಿತಾರ ಅಂದಾಗ, ಅಯ್ಯೋ ಅವನು ಒಂದು ದಿನ ಮಾತ್ರ ಕುಡಿಯಲ್ಲ ಅಂತ ಹೇಳಿದ್ದು, ಅದು ನೆನ್ನೆ, ಸೊ ಇವತ್ತು ಕುಡಿತಾರೆ, ನಾವು ಗೆಲ್ತೀವಿ, ಟ್ರೈ ಮಾಡೋ ಭೂಮಿ. ಏನೇ ಆಗಲಿ, ಏನಾದರೂ ಕಿತಾಪತಿ ಮಾಡಿ ನನ್ನ ಮಗ ಟೀ ಕುಡಿಯೋಗೆ ಮಾಡ್ತೀನಿ, ನನ್ನ ಸೊಸೆ ಸೋಲೋದಕ್ಕೆ ನಾನು ಬಿಡೋದಿಲ್ಲ ಅಂದ್ಬಿಟ್ಟು ಭೂಮಿಯವ್ರ ಅತ್ತೆ ಅಲ್ಲಿಂದ ಹೋಗ್ತಾರೆ. ಇನ್ನು ಇಲ್ಲಿ ಸತ್ಯ ಅವರು ಬರ್ತಾರೆ, ಬಂದು ಕರೀತಾರೆ. ಭೂಮಿಯವ್ರ ಅತ್ತೆ ಹೋದಾಗ, ಏನು ಇದು, ಯಾಕೋ ನಾನು ಯಾರೋ ಅಂದ್ಕೊಂಬಿಟ್ಟೆ, ಬರೀ ತಮಾಷೆನೇ ಮಾಡು ಅಂತಾರೆ. ಅಷ್ಟರಲ್ಲಿ ಸತ್ಯವ್ರು ನಡಿ ಒಳಗಡೆ, ಈ ಮನೆ ಮಗನ ಒಳಗಡೆ ಕರಿಯಲ್ವಾ ಅಂತ ಹೇಳಿ ಮನೆ ಒಳಗಡೆ ಕೇಕ್ನ ತೊಗೊಂಡು ಹೋಗ್ತಾರೆ. ಹೋಗ್ಬಿಟ್ಟು ಎಲ್ಲರೂ ಕೂಡ ಕರೀತಾರೆ, ಎಲ್ಲರೂ ಬನ್ನಿ ಅಂತ. ಅದಕ್ಕೆ ಏನು ಸತ್ಯ ಇದು, ಯಾಕೆ ಇದು ಕೇಕ್ನ ತಂದಿರೋದು ಅಂತ ಇಲ್ಲಿ ಸತ್ಯನ ಭೂಮಿಯವ್ರ ಅತ್ತೆ ಕೇಳ್ತಾರೆ. ಸತ್ಯ ಅವರು, ನೋಡಿ ಅಮ್ಮ, ನಾನು ಡೆಲಿವರಿ ಮಾಡಿದ್ದಷ್ಟೇ, ನಾನು ಡೆಲಿವರಿ ಬಾಯ್ ಥರ, ಈಗ ಇದ್ರನ್ನ ತರಿಸಿದ್ದು ನಿಮ್ಮ ಮಗ, ಸೊ ಈ ಕಾಂಪ್ಲಿಮೆಂಟ್ ಏನೇ ಇದ್ದರೂ ನಿಮ್ಮ ಮಗನಿಗೆ ಕೊಡಿ, ನನಗೆ ದೊಡ್ಡ ಪೀಸ್ ಕೇಕ್ ಕೊಡಿ.
ಕೇಕ್ನ ಓಪನ್ ಮಾಡ್ತಾರೆ, ಅದ್ರ ಮೇಲೆ ಹ್ಯಾಪಿ ಮದರ್ಸ್ ಡೇ ಅಂತ ಬರೆದಿರುತ್ತೆ. ಮನೆಯವರೆಲ್ಲರೂ ನೋಡಿ ಖುಷಿ ಪಡ್ತಾರೆ. ಆ್ಯಕ್ಚುಲಿ ಅಜಿತ್ ಅವ್ರ ತಾಯಿ, ಕಂದ ನೀನು ದಿನ ಬೆಳಗ್ಗೆ ಎದ್ದಿದ ತಕ್ಷಣ ವಿಶ್ನ ಮಾಡ್ತಿದ್ದೆ, ಇವತ್ತು ನೀನು ವಿಶ್ ಮಾಡದೇ ಇರೋದನ್ನ ನೋಡಿ ಎಲ್ಲ ಕೋರ್ಟು ಕಚೇರಿ ಸ್ಟೇಷನ್ ಅಂತ ಬ್ಯುಸಿ ಇರ್ತೀಯ ಅಂತ ಅಂದ್ಕೊಂಡಿದ್ದೆ. ಬಟ್ ನಿನಗೆ ಕೇಕ್ ತರಿಸಿ ನನಗೆ ತುಂಬ ದೊಡ್ಡ ಸರ್ಪ್ರೈಸ್ನ ಕೊಟ್ಟೆ, ನನಗಂತೂ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಅಜಿತ್ ಅವ್ರ ಅಮ್ಮ, ನಾನು ಯಾವ ದಿನ ಬೇಕಾದರೂ ಮರಿತೀನಿ, ಆದರೆ ಈ ಮದರ್ಸ್ ಡೇನ ನಾನು ಯಾವತ್ತೂ ಕೂಡ ಮರ್ತಿಲ್ಲ. ನೀನು ನನ್ನ 9 ತಿಂಗಳು ಇರೋದಕ್ಕೆ ಕಷ್ಟಪಟ್ಟಿದ್ದೆ, ಹೊಟ್ಟೆಲಿ ಇಟ್ಕೊಂಡು ಜೋಪಾನವಾಗಿ ನನ್ನ ಸಾಕೊಂಡಿದ್ದೆ, ನನಗೋಸ್ಕರ ನೀನು ಪ್ರಾಣನೇ ಪಣಕ್ಕಿಟ್ಟು ನನ್ನ ಜೋಪಾನ ಮಾಡಿದ್ದೆ. ನೀನು ಹೊಟ್ಟೆ ಹಸಿಕೊಂಡು ನನ್ನ ಹೊಟ್ಟೆ ತುಂಬಿಸ್ತದೆ, ನನಗೆ ಈಗಲೂ ನೆನಪಿದೆ ಅಮ್ಮ. ಚಿಕ್ಕ ವಯಸ್ಸಲ್ಲಿ ನಾನು ಹಿಂಗೆ ಏನಾದರೂ ಬೇಜಾರಾದಾಗ ನಾನು ಹತ್ತಾಗ ನೀನು ಹೆಗ್ಲ ಮೇಲೆ ಕೂರಿಸ್ಕೊಂಡು ಕತೆ ಹೇಳ್ತಿದ್ದೆ, ಚಂದಮಾಮನ ತೋರಿಸಿ ಕತೆ ಹೇಳ್ತಿದ್ರಿ. ಕೆಲಸದ ವಿಷಯದಲ್ಲಿ ನಾನು ಎಷ್ಟೇ ಟೆನ್ಷನ್ ಆಗಿರಲಿ, ಆ ಟೆನ್ಷನ್ ಎಲ್ಲ ನಿಮ್ಮ ಮೇಲೆ ತೋರಿಸಿದೆ. ಒಂದಿನಕ್ಕೂ ಕೂಡ ನೀವು ಬೇಜಾರು ಮಾಡ್ಕೊಳ್ತೀನಿ ನನ್ನ ಪ್ರೀತಿ ಮಾಡ್ತಿದ್ರಿ. ಈ ಪ್ರಪಂಚದಲ್ಲಿ ಯಾರೇ ಬಂದು ನೀನು ಯಾಕೆ ಹುಟ್ಟಿದ್ಯಾ ಅಂತ ಕೇಳಿದ್ರೆ ನಾನು ಹೇಳೋದು ಒಂದೇ ಒಂದು, ನಾನು ಹುಟ್ಟಿರೋದೇ ನಮ್ಮ ಅಮ್ಮನ ತುಟಿ ಮೇಲೆ ನಗು ಬರ್ಸೋದಕ್ಕೆ ಅಂತ ಧೈರ್ಯವಾಗಿ ಹೇಳ್ತೀನಿ. ಅಷ್ಟೇ ಪಲ್ಲವಿ ಅವರು ಕೂಡ ಬಂದುಬಿಟ್ಟು, ಅಮ್ಮ ನಿನಗೆ ನಾನು ಬೆಸ್ಟ್ ಮಗಳೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗಂತೂ ನೀನು ಯಾವಾಗಲೂ ಕೂಡ ಬೆಸ್ಟ್ ಮದರೇನೆ, ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಂತ ವಿಶ್ನ ಮಾಡ್ತಾರೆ. ಅಷ್ಟರಲ್ಲಿ ಅಜಿತ್ ಅವ್ರ ತಾಯಿ, ಹೌದು ನನಗೂ ಕೂಡ ಅಷ್ಟೇ, ಮುಂದೆ 1 ಜನ್ಮ ಅಲ್ಲ 100 ಜನ್ಮ ಇರಲಿ, ನೀವಿಬ್ಬರೇ ನನ್ನ ಮಕ್ಕಳಾಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸತ್ಯ ಅವರು, ಅಮ್ಮ ನೀವು ಕೂಡ ನನ್ನ ತಾಯಿ ಸ್ಥಾನದಲ್ಲೇ ಇದ್ದೀರಾ, ನಿಮಗೆ ಹ್ಯಾಪಿ ಮದರ್ಸ್ ಡೇ. ಅಜ್ಜಿ ನೀವು, ಭೂಮಿ ನೀವು, ಆ್ಯಂಡ್ ಅಪ್ಪು ನೀವು, ನಿಮಗೂ ಕೂಡ ಹ್ಯಾಪಿ ಮದರ್ಸ್ ಡೇ, ತಾಯಿಯಂದಿರ ದಿನಾಚರಣೆಯ ಶುಭಾಶಯಗಳು. ನಂತರ ಇಲ್ಲಿ ಭೂಮಿಯವರು ದೇವಿ ಅನ್ನಿಗೆ ಕೂಡ ಹ್ಯಾಪಿ ಮದರ್ಸ್ ಡೇ ಅಮ್ಮ, ತಾಯಂದಿರ ದಿನಾಚರಣೆಯ ಶುಭಾಶಯಗಳು ಅಂತ ವಿಶ್ನ ಮಾಡ್ತಾರೆ. ದೇವಿ ಅನ್ನಿಯವರು, ಥ್ಯಾಂಕ್ ಯು ಭೂಮಿ, ಅಂಜು ಇಲ್ಲಿಲ್ಲ ಅಂತ ನೋವನ್ನ ಮರೆಸ್ಬಿಟ್ಟೆ, ಅಂಜು ಏನಾದರೂ ಇಲ್ಲಿ ಇದ್ದಿದ್ರೆ ನನಗೂ ಕೂಡ ಕೇಕ್ ಅಂದ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಥ್ಯಾಂಕ್ ಯು ಭೂಮಿ, ಥ್ಯಾಂಕ್ ಯು ಸೋ ಮಚ್ ಅಂತ ಇಲ್ಲಿ ದೇವಿ ಅನ್ನಿಯವರು ಕೂಡ ಹೇಳ್ತಾರೆ. ಇನ್ನಿಲ್ಲಿ ಶ್ರವಣ್ ಅವರು ಕೂಡ ಅವ್ರ ತಾಯಿಗೆ ಕಾಲ್ ಮಾಡಿಬಿಟ್ಟು ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ನ ಮಾಡ್ತಾರೆ. ಅದನ್ನು ಭೂಮಿ ನೋಡಿಬಿಟ್ಟು ತುಂಬಾ ಬೇಜಾರಾಗ್ತಾಳೆ. ಭೂಮಿ ಅವರು ಕಣ್ಣೀರನ್ನ ಹಾಕ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ ಅವ್ರ ಹತ್ರ ಯಾಕಮ್ಮ ಅಳ್ತಿದ್ಯಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ, ಏನಿಲ್ಲ ಅತ್ತೆ, ನನಗೆ ನಮ್ಮ ಅಮ್ಮ ನೆನಪಾದ್ರು ಅಂತ ಹೇಳ್ಬಿಟ್ಟು ಅಳ್ತಿರ್ತಾಳೆ. ಅಷ್ಟರಲ್ಲಿ ಅಜಿತ್ ಅವರು, ಯೋಚನೆ ಮಾಡಬೇಡ ಭೂಮಿ, ಮುಂದಿನ ಮದರ್ಸ್ ಡೇ ದಿನ ನಿಮ್ಮ ತಾಯಿ ನಿನ್ನ ಜೊತೆ ಇದ್ದೇ ಇರ್ತಾರೆ, ಅವ್ರ ಜೊತೆ ನೀನು ಸೆಲೆಬ್ರೇಟ್ ಮಾಡ್ತೀಯಾ. ಅಷ್ಟರಲ್ಲಿ ಸತ್ಯ ಅವರು, ಸರಿ ಎಲ್ಲರೂ ಕಣ್ಣು ಒದ್ದೆ ಆಗಿದ್ದು ಸಾಕು, ಇವಾಗ ಕೇಕ್ ಕಟ್ ಮಾಡಿ ಅಂತಾರೆ. ಅಷ್ಟರಲ್ಲಿ ಭೂಮಿ, ದೇವ್ಯಾನಿಯಮ್ಮ ನೀವು ಕೂಡ ಬನ್ನಿ, ಅಜ್ಜಿ ನೀವು ಬನ್ನಿ, ಪಲ್ಲವಿಯವರು ನೀವು ಬನ್ನಿ ಅಂತ ಎಲ್ಲರನ್ನೂ ಕೂಡ ಕರೀತಾರೆ. ನಂತರ ಎಲ್ಲರೂ ಸೇರಿ ಕೇಕ್ನ ಕಟ್ ಮಾಡಿ ಸೆಲೆಬ್ರೇಟ್ನ ಮಾಡ್ತಾರೆ. ಇನ್ನು ಇಲ್ಲಿ ಶ್ರವಣ್ ಅವರಿಗೆ ಒಂದು ಪಾರ್ಸಲ್ನ ಬರುತ್ತೆ. ಅದನ್ನು ಮನಸ್ವಿನಿ ಅವರು ಈಸ್ಕೊಂಡು ಬಂದು, ಅಪ್ಪ ನಿಮ್ಗೊಂದು ಪಾರ್ಸಲ್ ಬಂದಿದೆ ತಗೊಳ್ಳಿ ಅಂದಾಗ, ನೀನೇ ಓಪನ್ ಮಾಡು ಅಂತ ಇಲ್ಲಿ ಹೇಳ್ತಾರೆ. ನಂತರ ಮನಸ್ವಿನಿ ಅವರು ಪಾರ್ಸಲ್ನ ಓಪನ್ ಮಾಡಿದ್ರೆ ಅದರಲ್ಲಿ ಲಾಯರ್ದು ಕೋಟ್ ಇರುತ್ತೆ. ಅದನ್ನು ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ. ಅಪ್ಪ ಅದೆಲ್ಲ ಸರಿ, ಕೋರ್ಟ್ ಇದೆ, ಏನು ಸರ್ಪ್ರೈಸ್ ಅಂತ ಹೇಳಿದಾಗ ಇಲ್ಲಿ ಶ್ರವಣ್ ಅವರು ಹೇಳ್ತಾರೆ, ಹೌದು ಈ ವೀರಣ್ಣ ಕೇಸಲ್ಲಿ ಭೂಮಿಯವ್ರ ತಾಯಿ ವಿರುದ್ಧ ನಾನೇ ಫೈಟ್ ಮಾಡಬೇಕು ಅಂತ ಅಂದ್ಕೊಂಡೆ. ನೋಡೋಕದ ನಾನು ಈ ಕೇಸ್ನ ಗೆಲ್ಲಬೇಕು ಅಂತ ಏನೂ ತೊಗೊಂಡಿಲ್ಲ, ಅಕಸ್ಮಾತ್ ಏನಾದರೂ ನೀನು ಹೇಳ್ದಂಗೆ ಭಾಗ್ಯ ಅವರು ಅಪರಾಧಿಯಾಗಿದ್ದರೆ, ಅಜಿತ್ತು ಭೂಮಿನ ಇಂಪ್ರೆಸ್ ಮಾಡಬೇಕು ಅಂತ ಅವಳ ಪರ ಏನಾದರೂ ನಿಂತ್ಕೊಂಡು ವಾದ ಮಾಡಿ ಅವಳನ್ನ ಆಚೆಗಡೆ ತೊಗೊಬಂದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದಲ್ವ. ಅದು ಅಲ್ಲದೆ ಆ ಅಜಿತ್ಗೆ ಮತ್ತು ಭೂಮಿಗೆ ಇಬ್ಬರಿಗೂ ಕೂಡ ಬಿಸಿ ಮುಟ್ಟಿಸೋಕೆ ಅಂತ ಹೇಳ್ತಾರೆ. ಅದನ್ನು ಮನಸ್ವಿನವರು ಒಳಗಡೆನೇ ಖುಷಿ ಪಟ್ಕೊಂಡು, ಅದೆಲ್ಲ ಸರಿಯಪ್ಪ, ಈ ಕೇಸ್ನ ನೀವು ತೊಗೊಂಡಿರೋದು ನನ್ನಿಂದ ಇನ್ಫ್ಲೂಯೆನ್ಸ್ ಆಗಿ, ಬಟ್ ಅದರಲ್ಲಿ ನನ್ನೇನು ತಪ್ಪು ಆಗೋದಿಲ್ಲ ಅಲ್ವಾ ಅಪ್ಪ, ನಾನೇನು ತಪ್ಪು ಮಾಡ್ತಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಶ್ರವಣ ಅವರು, ನೋ ನೀನು ತಪ್ಪು ಮಾಡೋದಕ್ಕೆ ಚಾನ್ಸ್ ಇಲ್ಲ, ಯಾಕೆ ಹೇಳು, ನೀನು ನನ್ನ ರಕ್ತ, ಅದು ಅಲ್ಲದೆ ನಾನು ಶಾರದನ ಮಗಳು, ನೀನು ಯಾವುದೇ ಕಾರಣಕ್ಕೂ ನೀನು ತಪ್ಪಾಗಿ ಡಿಸಿಷನ್ನ ತೊಗೊಳೋದು ಚಾನ್ಸೇ ಇಲ್ಲ. ಸರಿ, ನಾನು ಮೊದಲೆಲ್ಲ ಲಾಯರ್ ಕೇಸ್ನ ತೊಗೋತಿದ್ದೆ, ಅದಾದ ನಂತರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿಕೊಂಡೆ. ಸೊ ಈಗ ಮತ್ತೆ ಲಾಯರ್ ಆಗಬೇಕು ಅಂತ ಅಂದ್ಕೊಂಡಿರೋದಕ್ಕೆ ನಾನು ಕೆಲವ್ರನ್ನ ಮೀಟ್ ಮಾಡಬೇಕು ಅವಶ್ಯಕತೆ ಇದೆ, ನಾನು ಹೋಗಿ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಇಲ್ಲಿ ಶ್ರವಣ್ ಅವರು ಅಲ್ಲಿಂದ ಹೋಗ್ತಾರೆ. ನಂತರ ಇಲ್ಲಿ ಮನೆಯವರೆಲ್ಲ ಕೂಡ ಟಿಫನ್ ತಿನ್ಕೊಂಡು ಕೂತಿರ್ತಾರೆ. ಆವಾಗ ಭೂಮಿ ಅವ್ರ ಹತ್ತೆ ಕಣ್ಸನ್ನೆ ಮಾಡಿ, ಹೋಗಮ್ಮ ಭೂಮಿ ಟೀನ ಮಾಡ್ಕೊಂಬರೋಗು ಬಿಸಿ ಬಿಸಿಯಾಗಿ ಅಂತ ಕಳಿಸ್ತಾರೆ. ಭೂಮಿ ಹೋಗಿ ಟೀ ಮಾಡ್ಕೊಂಡು ಬರ್ತಾರೆ. ಎಲ್ಲರೂ ಕೂಡ ಕುಡ್ಕೊಂಡು ಹೋಗ್ತಾರೆ. ಇನ್ನು ಅಜಿತ್ ಮತ್ತು ಸತ್ಯ ಕೂಡ ಟೀನ ಹಿಡ್ಕೊಂಡು ಕುತ್ಕೋತಾರೆ. ಇನ್ನೇನು ಟೀ ಕುಡಿಬೇಕು ಅನ್ನೋ ಅಷ್ಟರಲ್ಲಿ ಇಲ್ಲಿ ಅಜಿತ್ ಅವ್ರಿಗೆ ಕಾಲ್ ಬರ್ತಾನೆ ಇರುತ್ತೆ. ಅಜಿತ್ ಅವರು ಮಾತಾಡ್ಕೊಂಡು ಟೀ ಕಪ್ನ ಬಾಯಿ ಹತ್ರ ತೊಗೊಳ್ಳೋದು ಮತ್ತೆ ಇಳಿಸೋದು ಆ ಥರ ರೀತಿ ಮಾಡ್ತಿರ್ತಾರೆ. ಅಜಿತ್ ಅವರು ಟೀನ ಕುಡಿತಾರ, ಈ ಟಾಸ್ಕಲ್ಲಿ ಭೂಮಿ ಗೆಲ್ತಾಳ ನೋಡಬೇಕಂದ್ರೆ ಮುಂದಿನ ಸಂಚಿಕೆ ತನಕ ವೆಯ್ಟ್ ಮಾಡಬೇಕು. ಸೊ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತೀನಿ. ಮತ್ತು ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.